ಮಿನಿಮಮ್ ಹಿಂಗ 5 ಎಕರೆ ಮೇಲಿದೆ. ఇమీడియట్ తెరువు మార్చబెక్కల 5 ఎకరే అక్క 18 కుంట్లు ఉంది 18 కుంట్లు ఉంది ఇప్పుడు మీరు రెండే కుంట్లు ఉండేది అంటాడు ఇంక 16 కుంట్లు 15 నాళ్ళలో ಒಂದು ನಿಮಿಷ ಸರ್ ಹೇಳ್ತಿದ್ದಾರೆ ಇವತ್ತು ಸುಮಾರು ವರ್ಷಗಳಿಂದ ದಲಿತರೆಲ್ಲ ಕೂಡ ಹೋರಾಟ ಮಾಡಿದ್ದಾರೆ ಸುಮಾರು ಅರ್ಜಿನಿ ಕೊಟ್ಟಿದ್ದಾರೆ ಇದುವರೆಗೆ ಯಾವುದೂ ಸಲ ಆಗಿಲ್ಲ ಇದು ಸುಮಾರು ಕಣ್ಣರು ಸಕ್ಕಂತ ತಂತ್ರ ಖಂಡಿತವಾಗಿ ಬೇಡ ಈಗ ಒಂದು ನಿಮಿಷ ಹೋರಾಟದಲ್ಲಿ ಮಾಡಿದೆ ಇದು ಫಸ್ಟ್ ಟೈಮ್ ನಮ್ಮೂರಿಗೆ MLA ಬರ್ತಾರೆ ಅಣ್ಣ ಒಂದು ನಿಮಿಷ ಸುಪ್ರೀತ್ ಸರ್ ಎಕ್ಸಾಕ್ಟ್ ಸರ್ವೆ ನಂಬರ್ ಏನು 38 ಎಷ್ಟು ಕುಂಟೆ ಬಿಡಿಸ್ಕೊಟ್ರೆ ಅಲ್ಲ ಒಂದು ನಿಮಿಷ 800 ಜನ ಜನಸಂಖ್ಯೆಗೆ 16 ಗುಂಟೆ ಆಗುತ್ತೆ ಸರ್ ಇನ್ನು ಯಾವ ಜಾಗ ಇದೆ ಸರ್ ಯಾವ ಸರ್ವೆ ನಂಬರ್ 15 ಡೇಸ್ ಒಳಗಡೆ ಮಾಡ್ತೀವಿ ಸರ್. ಈಗ ಒಂದು ವಿಚಾರ ಏನಂತಂದ್ರೆ 15 ದಿವಸ ಒಳಗಡೆ ಆಗಲಿಲ್ಲ ಮತ್ತೆ ನಮ್ಮ ಮೀಡಿಯಾದಲ್ಲಿ ನೀವೇನಿಲ್ಲ ನನಗೆ ನಾನೀಗ ಹೇಳ್ತೀರಲ್ಲ ಅಣ್ಣ 15 ದಿನದೊಳಗೆ ಆಗಲಿಲ್ಲ ಅಂದ್ರೆ ನೀವು ನನಗೆ ಫೋನ್ ಮಾಡಿ 6ನೇ ದಿನ ನಾನೇ ಟೀಮ್ ಕರ್ಕೊಂಡು ನಾನು MLA ಏನೇ ನೋಡು ನಾನು ಬಂದಿದ್ದೀನಿ ರಾಕ ಇರೋಣ ಹಂಗೆ ಒಂದು ಕ್ಲಾರಿಟಿ ತಗೊಳ್ಳೋಣ ಎಲ್ಲ ಮಾತಾಡಿ ಇದು ಮಾಡಬೇಡಿ. ಈಗ 15 ದಿನದಲ್ಲಿ ತೆರವು ಮಾಡ್ತೀರಾ ಈಗ ಹೋಗಕ್ ದಾರಿ ಏನ್ ಮಾಡೋದು ಆಯ್ತಾ ಹೌದಾ ಸುಪ್ರೀತ್ ಅದು ಬಂಜಾರು ಅಂತಿದೆ ಅದು ನಾವು ಮಾಡಿಸೋಣ ಚೆಕ್ ಮಾಡಿಸಿ ಅದನ್ನ ನಾನು ಗ್ರಾಂಟ್ ಮಾಡಿಸ್ಬಿಡ್ತೀನಿ ಮಾಡಿಸಿ 15 ಡೇಸ್ ಅಲ್ಲಿ ಅದು ತೆರವಾಗುತ್ತೆ ಆಯ್ತಾ ಅದಷ್ಟು ತುಂಬಾ ಇಂಪಾರ್ಟೆಂಟ್. ಕ್ಯಾನ್ಸರ್ ಜಾಸ್ತಿ ಆಗಿದೆ 3 ವರ್ಷದಲ್ಲಿ 15 ಜನ ಸತ್ತಿದ್ದಾರೆ. ನಮ್ಮ ಫ್ಯಾಮಿಲಿಯಲ್ಲಿ ಇಬ್ಬರು ಈಗ ಹಳ್ಳಿಗಳಲ್ಲಿ ಸುಮಾರು ಬರ್ತಾರೆ ಅದು ನೀರು ನಮ್ಮ ಪಂಚಾಯತ್ ಅಂತಲ್ಲ ಎಲ್ಲ ಪಂಚಾಯತ್. ಈಗ ಒಂದು ನಿಮಿಷ ಅಕ್ಕ ಬಂಡೆಳೆ ಜಾಸ್ತಿ. ಈಗ ನಾನು ಕರ್ನಾಟಕದಲ್ಲಿರೋ ಬೆಸ್ಟ್ ಕ್ಯಾನ್ಸರ್ ಸ್ಪೆಷಲಿಸ್ಟ್ಗಳನ್ನ ಒಂದು 10-15 ಡೇಸಲ್ಲಿ ಒಂದು ಸಂಡೇ ಫ್ರೀ ಚೆಕಪ್ ಹಾಕ್ಸ್ತೀನಿ. ಕ್ಯಾನ್ಸರ್ ಚೆಕಪ್ ಊರೆಲ್ಲ ಚೆಕ್ ಮಾಡಿಸ್ಕೋಬೇಕು. ಮತ್ತೆ ಏನಾದರೂ ಸಮಸ್ಯೆ ಇದ್ರೆ ನಾನು ಬೆಂಗಳೂರು ಹಾಸ್ಪಿಟಲ್ ಕರ್ಕೊಂಡೋಗಿ ನಾನು ಆಂಬುಲೆನ್ಸಲ್ಲಿ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ. ಇದು ನೀರ್ದು ಮಂಡ್ರೆ ಪ್ರಾಬ್ಲಮ್. ಏನು ಪ್ರಾಬ್ಲಮ್? ನೀರೆಲ್ಲ ಕೆರೆಗೆ ಹೋಗುತ್ತೆ, ಹಳ್ಳಿ ನೀರೆಲ್ಲ ಕೆರೆಗೆ ಹೋಗುತ್ತೆ, ಒಂದು ನಿಮಿಷ ಕೆರೆಯಿಂದ ಬೋರ್ವೆಲ್ ಬರುತ್ತೆ. ಸರ್ ಈ ಊರಲ್ಲಿ ಬಂಡೆ ಇರೋದ್ರಿಂದ ಯಾವುದೇ ಕಾರಣಕ್ಕೆ ಸ್ವೇಜ್ ಇದರಲ್ಲಿ ಇಲ್ಲ, ಪ್ಲಸ್ ಯೂಜಿಡಿ ಇಲ್ಲ. ಸರಿನಾ ಎಲ್ಲ ಕೆರೆಗೆ ಮಾಡಿದ್ರೆ ಪ್ರತಿಯೊಂದು ಮನೆ ಹತ್ರ ಒಂದೊಂದು ತೊಟ್ಟಿ ಕಟ್ಟಿ ಅದ್ರಲ್ಲಿ ಮಾಡಿದ್ದಾರೆ. ಆಯ್ತಾಯ್ತಾ? ಪ್ಲಸ್ ಅದಿರ್ತಕ್ಕಂಥ ಏನೋ ಫೀಲ್ ಆಗ್ತಿದೆ. ಪ್ಲಸ್ ಅದ್ರಿಂದ ಬಂಡೆ ಇರೋದ್ರಿಂದ ಆ ನೀರು ಇರ್ತಕ್ಕಂಥದ್ದು ವೇಸ್ಟೇಜ್ ಎಲ್ಲ ಕೆಳಗಡೆ ಜಿಗಿತಾ ಇದೆ. ಪ್ಲಸ್ ಸ್ಮೆಲ್ ಬರುತ್ತೆ. ಅಮ್ಮ ಸರ್ ವಾಟರ್ ಟೆಸ್ಟ್ ಹೆಂಗ ವಾಟರ್ ಸಾಯಿಲ್ 2 ಮಾಡಬೇಕು. ವಾಟರ್ ಟೆಸ್ಟ್ ಕಳಿಸ್ಬಿಟ್ಟು ಇಮಿಡಿಯೇಟ್ ಆಗಿ ರಿಪೋರ್ಟ್ ಬೇಕು. ಸರ್ ಆಲ್ಮೋಸ್ಟ್ ಆಮೇಲೆ ಮನೆಗೆ ಸುಮಾರು ತಂದಿದ್ದೀವಿ ಈ ಪ್ರಾಬ್ಲಮ್. ಇವರು ನಾವು ಹೇಳ್ತೀವಿ ಅಂತ ಹೇಳಿದ್ರೆ ಇದುವರೆಗೂ ಅವೇನು ಗಮನ ಇಲ್ಲ. ಈಗ ತಗೊಂಡಿಲ್ಲ ಇಲ್ಲ ಗಮನಿಸ್ತಾರೆ 5-6 ವರ್ಷಗಳಿಂದ ಯಾರು ಈಗ ಒಂದು ನಿಮಿಷ ಅಕ್ಕ ಈಗ ಯಾವಾಗ ಕ್ಯಾನ್ಸರ್ ಸ್ಕ್ರೀನಿಂಗು ವೆಹಿಕಲ್ಸ್ ಬಂದು ನೀವೆಲ್ಲ ಹೇಳಿದ್ರೆ ಅಲ್ಲಿ ನಿಲ್ಲಿಸ್ತೀನಿ ಸರ್. ಈ ಸಂಡೇ ಮಾಡಿಸೋಣ. ಈ ಸಂಡೇ ಕ್ಯಾನ್ಸರ್ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಸ್ಲಾ? ಟೈಮ್ ಇದೆಯೇನಪ್ಪ? ಮನೆ ಮನೆಗೂ ಪಾಂಪ್ಲೆಟ್ ಕೊಟ್ಟು ನಾವು ಮಾಡಿಸಿ ಒಂದು ಕ್ಯಾಂಪ್ ಎಲ್ಲ ಮಾಡಿಸಿ. ಏನು ಹೊಸದಾಗೆ ಮಾಡ್ಕೊಡ್ತೀರಲ್ಲ ಅವ್ರು ಯಾರು ಪೆನ್ಷನ್ ಹಿಂಗೆ ನೋಡಿ ಚೆಕ್ ಮಾಡು. ಈಗ ಹೊಸದಾಗಿ ಯಾವಾಗ 10 ದಿನ ಅಮ್ಮ 14 ಯಾರು ಕೋಆರ್ಡಿನೇಟ್ ಮಾಡೋದು ನಿಮ್ಮ ನೀರು ವೆಂಕಟರಮಣ ನೀವು ಮಾಡಿ ನೋಡಿ ನೀವು ತಲುಪಿಸ್ಬೇಕು. ಇನ್ನೊಬ್ರು ಇದ್ದಾರೆ ಸರ್, 14 ಪೆನ್ಷನ್ ಮೇಡಮ್. ಫಸ್ಟ್ ಕಾಲೋನಿ ಎಲ್ಲ ಮಾಡಿ ಚೆಕ್ ಮಾಡಿ ಓಕೆನಾ? ಫಸ್ಟ್ ನೀವು ಯಾವಾಗ ಹಾಕ್ಕೊಡ್ತೀರಾ ಸರ್? ನಾಟ್ ಓನ್ಲಿ ಕಾಲೋನಿ ಸರ್, ಒಂದು ಕ್ಯಾಂಪೇ ಮಾಡಿಸ್ಬಿಡಿ ಸರ್. ಸಪ್ತಗಿರಿಯವ್ರಿಗೆ ಕ್ಯಾಂಪೇ ಮಾಡೋದು ಒಂದು ಸಂಡೇ ಮಾಡಿಸ್ಬಿಡಿ. ಎಲ್ಲ ಕ್ಯಾಂಪು ಮಾಡಿಸ್ಬಿಡಿ. ಎಂಟರ್ ವಿಲೇಜ್ ಅದು ಯಾವಾಗ ಹಾಂ ಫಸ್ಟ್ 15 ಕೇಸಸ್ ಅಂತೆ ಎಲ್ಲ ಇದೆ. ಆ ನೀರೆಲ್ಲ ಕೆರೆಗೆ ಹೋಗುತ್ತೆ, ಕೆರೆಯಿಂದ ಬೋರ್ವೆಲ್ ಬರ್ತದೆ. ಏನು ಚರಂಡಿ ಪ್ರಾಬ್ಲಮ್ ಸರ್.